ಅವರು ಕಷ್ಟದ ಕಾಲಕ್ಕೆಂದು ಒಂದೊಂದು ರೂಪಾಯಿ ಕೂಡಿ ಹಾಕಿ ಚಿನ್ನಾಭರಣ ಖರೀದಿಸಿದ್ದರು. ಕೆಲವರು ಮಗಳ ಮದುವೆ, ಮನೆಯಲ್ಲಿ ಶುಭ ಕಾರ್ಯ ಅಂತ ಸಾಲ ಸೋಲ ಮಾಡಿ ಬಂಗಾರ ಖರೀದಿಸಿದ್ದರು. ಆದರೆ ನೂರಾರು ಜನರ ಆ ಚಿನ್ನಾಭರಣವೆಲ್ಲ ಕಳ್ಳಕಾಕರ ಪಾಲಾಗಿತ್ತು. ಚಿನ್ನಾಭರಣ ಕಳೆದುಕೊಂಡವರು ಇನ್ನೇನು ಮುಗೀತು, ಚಿನ್ನಾಭರಣ ವಾಪಸ್ ಬರೋದಿಲ್ಲ ಅಂತ ಕಣ್ಣೀರು ಹಾಕುತ್ತಿದ್ದವರ ಕಣ್ಣಲ್ಲಿ ಇಂದು ಆನಂದ ಬಾಷ್ಪ ಸುರಿದಿದೆ. ಅಷ್ಟಕ್ಕೂ ಅವರ ಆನಂದ ಬಾಷ್ಪಕ್ಕೆ ಕಾರಣ ಏನು ಅಂತೀರಾ? ಇಲ್ಲಿದೆ ನೋಡಿ. ದಾವಣಗೆರೆ ಪೊಲೀಸ್ ಕವಾಯತು ಮೈದಾನದಲ್ಲಿ ಪ್ರಾಪರ್ಟಿ ರಿಟರ್ನ್ಸ್ ಪೇರೆಡ್. $20.38 ಕೋಟಿ ಮೌಲ್ಯದ ಸೊತ್ತು ವಾರಸುದಾರರಿಗೆ ಹಸ್ತಾಂತರಿಸಿದ ಪೊಲೀಸರು. ಚಿನ್ನ, ಬೆಳ್ಳಿ, ವಾಹನ, ಮೊಬೈಲ್ ವಾಪಸ್ಸು ಪಡೆದ ಮಾಲೀಕರು. ಹೀಗೆ ಕಣ್ಣೀರು ಸುರಿಸುತ್ತಾ ಸಾಲು ಸಾಲಾಗಿ ಬರುತ್ತಿರೋ ಸಾರ್ವಜನಿಕರು. ದೂರದಿಂದಲೇ ತಮ್ಮ ಚಿನ್ನಾಭರಣ ವಸ್ತುಗಳನ್ನು ಕಣ್ತುಂಬಿಕೊಂಡು ಮನದಲ್ಲೇ ಪೊಲೀಸರಿಗೆ ಧನ್ಯವಾದ ತಿಳಿಸುತ್ತಿರೋ ಜನ. ಈ ದೃಶ್ಯ ಕಂಡು ಬಂದಿತ್ತು ದಾವಣಗೆರೆ ನಗರದ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ. ದಾವಣಗೆರೆ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ 2025 ನವೆಂಬರ್ 30ರವರೆಗೆ 173 ಸ್ವತ್ತು ಕಳವು ಪ್ರಕರಣ ದಾಖಲಾಗಿದ್ದು, ಆ ಪ್ರಕರಣವನ್ನು ಪೊಲೀಸರು ಭೇದಿಸಿ ಚಿನ್ನ, ಬೆಳ್ಳಿ, ಮೊಬೈಲ್, ವಾಹನಗಳು ಸೇರಿದಂತೆ ಒಟ್ಟು ರೂಪಾಯಿ 20.38 ಕೋಟಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಐಜಿಪಿ ರವಿಕಾಂತೇಗೌಡ ಹಾಗೂ ಎಸ್ಪಿ ಉಮಾಪ್ರಶಾಂತ್ ಆರೋಪಿಗಳಿಂದ ವಶಪಡಿಸಿಕೊಂಡ 19.64 ಲಕ್ಷ ಮೌಲ್ಯದ ಚಿನ್ನ ಹಾಗೂ 24.35 ಲಕ್ಷ ಮೌಲ್ಯದ ಬೆಳ್ಳಿ ಸೇರಿ ಒಟ್ಟು 20.38 ಕೋಟಿ ಮೌಲ್ಯದ ವಸ್ತುಗಳ ಪ್ರಾಪರ್ಟಿ ರಿಟರ್ನ್ಸ್ ಪೇರೆಡ್ ನಡೆಸಿ ವಾರಸುದಾರರಿಗೆ ಹಸ್ತಾಂತರಿಸಿದರು. ಈ ದಿವಸ ದಾವಣಗೆರೆ ಜಿಲ್ಲಾ ಪೊಲೀಸರು ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ವರ್ಷದಾದ್ಯಂತ ಅವರು 25 kg ಚಿನ್ನ, 26 kg ಬೆಳ್ಳಿ, 84 ಲಕ್ಷ ರೂಪಾಯಿಗಳಿಗೂ ಹೆಚ್ಚು ನಗದು ಮತ್ತು ಕೃಷಿ ಉಪಕರಣಗಳು ಬೇರೆ ಬೇರೆ ಏನೆಲ್ಲ ಹೋಗಿತ್ತು ಅದನ್ನೆಲ್ಲ ವಶಪಡಿಸ್ಕೊಂಡು ಇವತ್ತು 90% ಕಳೆದ ವರ್ಷ ಏನು ಸ್ವತ್ತುಗಳು ಕಳವಾಗಿತ್ತು ಅಷ್ಟು ಮೌಲ್ಯದ ಸ್ವತ್ತುಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಬಹುತೇಕ ಸ್ವತ್ತುಗಳನ್ನು ಯಾರು ಕಳೆದುಕೊಂಡಿದ್ದರೋ ಅವರಿಗೆ ಹಿಂದಿರುಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಕಳೆದ ವರ್ಷ ಕಳವಾದ ಒಟ್ಟು ಮೌಲ್ಯ ಏನಿದೆ ಆ ಮೌಲ್ಯದ 90% ಮೌಲ್ಯದ ವಸ್ತುಗಳನ್ನು ವಶಪಡಿಸ್ಕೊಂಡು ಅಷ್ಟು ಮೌಲ್ಯದ ವಸ್ತುಗಳನ್ನು ಸಂಬಂಧಪಟ್ಟ ವಾರಸುದಾರರಿಗೆ ಕೊಟ್ಟಿದ್ದಾರೆ. ಇದೊಂದು ಬಹಳ ಪ್ರಶಂಸನೀಯವಾದ ಕೆಲಸ. ನಾವು ವಶಪಡಿಸ್ಕೊಳ್ಳೋದು ಅಷ್ಟೇ ಮುಖ್ಯ ಅಲ್ಲ, ಅದನ್ನು ಯಾರು ನಿಜವಾದ ವಾರಸುದಾರರಿದ್ದಾರೋ ಅವರಿಗೆ ಕೊಡೋದು ಸಹ ಭಾಳ ಮುಖ್ಯ. ಭಾಳ ಮುಖ್ಯವಾದ ಪ್ರಕರಣಗಳನ್ನು ಅವರು ಪತ್ತೆ ಹಚ್ಚಿದ್ದಾರೆ. ನಮ್ಮ ನ್ಯಾಮತಿಯ ಬ್ಯಾಂಕ್ ಪ್ರಕರಣ ಇರಬಹುದು, ಅದೇ ರೀತಿ ಚೈನ್ ಸ್ನ್ಯಾಚಿಂಗ್ ಏನೇನಾಗಿದೆ, ಅವರ ಹೆಣ್ಮಕ್ಳು ತಮ್ಮ ಮಾಂಗಲ್ಯದ ಬಗ್ಗೆ ಭಾಳ ಭಾವನಾತ್ಮಕವಾದ ಒಂದು ಸಂಬಂಧವನ್ನು ಇಟ್ಕೊಂಡಿರ್ತಾರೆ. ಅವರೆಲ್ಲರೂ ಬಂದು ಈಗ ಕಣ್ಣೀರಾಗ್ತಾಯಿದ್ರು, ನಮಗೆ ನಮ್ಮ ಮಾಂಗಲ್ಯ ವಾಪಸ್ ಬಂದಿದೆ ಎನ್ನುವ ರೀತಿಯಲ್ಲಿ ಅಷ್ಟು ಭಾವನಾತ್ಮಕ ಸಂಬಂಧವನ್ನು ಹೊಂದಿರ್ತಾರೆ. ಅಂಥ ಅನೇಕ ಸರಗಳ್ಳತನದ ಪ್ರಕರಣಗಳನ್ನು ಅವರು ಪತ್ತೆ ಹಚ್ಚಿದ್ದಾರೆ. ಅಷ್ಟೇ ಅಲ್ಲ, ಒಬ್ಬ ನವೀನ್ ಅಂತೇಳಿ ಆತ ಸುಮಾರು 53 ಪ್ರಕರಣಗಳಲ್ಲಿ ಆತ ನಮಗೆ ಬೇಕಾಗಿದ್ದವನು ಪೊಲೀಸ್ನವ್ರಿಗೆ. ಒಂಟಿ ಮನೆಗಳನ್ನು, ಒಂಟಿ ಮಹಿಳೆಯರನ್ನು ಗುರುತಿಸಿ ಅವ್ರಿಗೆ ಅಟ್ಯಾಕ್ ಮಾಡಿ ಅವರಿಂದ ಚಿನ್ನವನ್ನು ಮತ್ತು ಏನು ಮನೆಯಲ್ಲಿ ಸಿಗ್ತದನ್ನು ದೋಚತಕ್ಕಂತಹ ಮತ್ತು ಒಂದು ಪ್ರಕರಣದಲ್ಲಿ ಅತ್ಯಾಚಾರವನ್ನು ಕೂಡ ಆತ ಮಾಡಿದ್ದ. ಮೊನ್ನೆ ದಾವಣಗೆರೆಯಲ್ಲಿ ಆ ಒಂದು ವೃದ್ಧ ಮಹಿಳೆ ಮೇಲೆ ಮಾಡಿದಂತಹ ಹಲ್ಲೆಯಲ್ಲಿ ಅವರು ಮೊನ್ನೆ ತೀರ್ಕೊಂಡಿದ್ದಾರೆ ಸಹ. ಅಂತಹ ಆರೋಪಿಯನ್ನು ಸಹ ಪತ್ತೆ ಹಚ್ಚಿ ಅವನಿಂದ ಸ್ವತ್ತುಗಳನ್ನು ವಶಪಡಿಸ್ಕೊಂಡಿದ್ದಾರೆ ಮತ್ತು
ಅಂಥವ್ರಿಗೆ ಜೈಲಿನ ದಾರಿಯನ್ನು ತೋರಿಸಿದ್ದಾರೆ. ಹೀಗಾಗಿ ಇಡೀ ಈ ವರ್ಷದಲ್ಲಿ ಭಾಳ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಆ ಇಡೀ ಪ್ರಕರಣದಲ್ಲಿ ವಶಪಡಿಸಿಕೊಂಡ ವಸ್ತುಗಳನ್ನು ಕೋರ್ಟ್ನ ಆಜ್ಞೆಯನ್ನು ಮಾಡಿಸಿ ಇವತ್ತು ವಾರಸುದಾರರಿಗೆ ಕೂಡ ಕೊಟ್ಟಿದ್ದಾರೆ. ಇದು ಪೊಲೀಸರ ಬಗ್ಗೆ ಸಾರ್ವಜನಿಕರಲ್ಲಿ ವಿಶ್ವಾಸವನ್ನು ಹೆಚ್ಚಿಸುವ ಕ್ರಮ. 3 ಪ್ರಕರಣಗಳಲ್ಲಿ 20,38,32,000 ಅಷ್ಟು ಸ್ವತ್ತನ್ನು ವಶಪಡಿಸಿಕೊಳ್ಳಲಾಗಿದೆ. ಹಾಗಾಗಿ ಈ ವರ್ಷ ಪೂರ್ತಿ ನಾವು ಏನೇನು ಮಾಡಿದ್ವಿ ಅದರ ಅಂಗವಾಗಿ ಇದು ಅಪರಾಧ ತಡೆ ಮಾಸಾಚರಣೆ ಕೂಡ ಇರೋದ್ರಿಂದ ಈ ದಿವಸ ನಾವು ಕವಾಯತನ್ನು ಕೂಡ ಮಾಡಿದ್ವಿ. ಅದರ ಜೊತೆಗೆ ಪ್ರಾಪರ್ಟಿಯನ್ನು ಯಾರ್ಯಾರಿಗೆ ಕೊಡಿಸ್ಬೇಕಿತ್ತೋ ವಾರಸುದಾರರಿಗೆ ಕೊಡಿಸುವಂತಹ ಕೆಲಸವನ್ನು ಮಾಡಿದ್ದೇವೆ. ಅದಲ್ಲದೆ ಈ ದಿವಸ ಅದೇ ಕವಾಯತ್ನಲ್ಲಿ ಈ ಒಂದು ನಮ್ಮ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಈ ವರ್ಷ ಪೂರ್ತಿ ಯಾರ್ಯಾರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ಕೂಡ ನಾವು ಪ್ರಶಂಸನೀಯ ಪತ್ರವನ್ನು ಕೊಡುವಂಥದ್ದನ್ನು ಕೂಡ ಮಾಡಿದ್ದೀವಿ. ಹೌದು, ಭಾಳ ಖುಷಿಯಾಗಿದೆ. ನೀವು ನೋಡ್ತಾ ಇದ್ರಿ, ಇಲ್ಲಿ ಕೂಡ ಅವರು ಭಾವನಾತ್ಮಕವಾಗಿ ತುಂಬ ಅಳೋದು ಕೂಡ ಮಾಡಿದ್ದಾರೆ. ಅಂದರೆ ಇಂಪಾರ್ಟೆಂಟ್ ಪ್ರಕರಣ ಹೇಳ್ಬೋದು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದ್ದಂಗೆ ನ್ಯಾಮತಿ SBI ಪ್ರಕರಣ ಇರಬಹುದು, ನವೀನ್ ಕುಮಾರ್ ಪ್ರಕರಣ ಇರ್ಬೋದು. ಒಂದೇ ಸಲ ವಿದ್ಯಾನಗರದ್ದು ನಮ್ಮ 6 ಚೈನ್ ಸ್ನ್ಯಾಚಿಂಗ್ ಆಗಿತ್ತು, 6 ಚೈನ್ ಸ್ನ್ಯಾಚಿಂಗ್ ಪ್ರಕರಣಗಳಾಗಿರ್ಬೋದು. KTJ ನಗರ ಬ್ಯಾಂಕಲ್ಲಿ ಕೂಡ ಕ್ರಿಶ್ಚಿಯನ್ ಬ್ಯಾಂಕಲ್ಲಿ ಅಲ್ಲೇ ಸರ್ವೆಂಟ್ ಕಳ್ಳತನ ಮಾಡಿದಂಥದ್ದು 4 kg ಚಿನ್ನ ಆಗಿರಬಹುದು. ಮತ್ತು ನಮ್ಮ ಕಾರಿಗ್ನೂರದು ಅಲ್ಲಿ ಲೇಡಿಗೆ ಹೊಡೆದು ತೊಗೊಂಡೋಗಿರುವಂಥದ್ದು ಆಗಿರ್ಬೋದು. ಹೀಗೆ ಆಲ್ಮೋಸ್ಟ್ ಎಲ್ಲ ಸೆನ್ಸಿಟಿವ್ ಪ್ರಕರಣಗಳು ಯಾವ್ದ್ಯಾವ್ದಿದೆ ಎಲ್ಲವನ್ನೂ ಕೂಡ ಪತ್ತೆ ಹಚ್ಚಿ ಬಹಳ ನಿಪುಣತೆಯನ್ನು ತೋರಿಸಿದ್ದಾರೆ ದಾವಣಗೆರೆ ಜಿಲ್ಲಾ ಪೊಲೀಸರು. 2025ನೇ ಸಾಲಿನಲ್ಲಿ ನಡೆದ ಕಳ್ಳತನ ಪ್ರಕರಣಗಳನ್ನು ಭೇದಿಸುವಲ್ಲಿ ದಾವಣಗೆರೆ ಜಿಲ್ಲೆಯ ಪೊಲೀಸರು ಯಶಸ್ವಿಯಾಗಿದ್ದರು. ಸಾರ್ವಜನಿಕರು ಕಳೆದುಕೊಂಡ 24 kg 726 ಗ್ರಾಂ ತೂಕದ ಬಂಗಾರದ ಆಭರಣ, 26 kg 672 ಗ್ರಾಂ ತೂಕದ ಬೆಳ್ಳಿ ಆಭರಣ, 85.65 ಲಕ್ಷ ನಗದು, 90 ವಾಹನಗಳು, 492 ಮೊಬೈಲ್ ಫೋನ್ಗಳು ಸೇರಿದಂತೆ ಹಲವು ವಸ್ತುಗಳನ್ನು ಪೊಲೀಸರು ಪತ್ತೆ ಮಾಡಿದ್ದಾರೆ. ಒಟ್ಟು 173 ಕಳವು ಪ್ರಕರಣಗಳ 20.38 ಕೋಟಿ ಮೌಲ್ಯದ ಸ್ವತ್ತುಗಳನ್ನು ನ್ಯಾಯಾಲಯದ ಆದೇಶದಂತೆ ಪೊಲೀಸರು ಪ್ರಾಪರ್ಟಿ ರಿಟರ್ನ್ಸ್ ಪೀರಿಯಡ್ ನಡೆಸಿ ವಾರಸುದಾರರಿಗೆ ಹಸ್ತಾಂತರಿಸಿದರು. ಪೊಲೀಸರಿಂದ ತಮ್ಮ ವಸ್ತು, ವಾಹನ, ಮೊಬೈಲ್, ಚಿನ್ನಾಭರಣ ವಾಪಸ್ ಪಡೆದ ಸಾರ್ವಜನಿಕರು ಪೊಲೀಸರಿಗೊಂದು ಸಲಾಂ ಹೇಳಿ ಹರ್ಷ ವ್ಯಕ್ತಪಡಿಸಿದರು. ನಮ್ಮದು ಮಾರ್ಚ್ ತಿಂಗಳಲ್ಲಿ ಕಳ್ತನ ಆಗಿತ್ತು. ನಮ್ಮ ಮನೇಲಿ ಫ್ಯಾಮಿಲಿಯಲ್ಲಿ ಯಾರೂ ಊರಲ್ಲಿದ್ದಿಲ್ಲ, ಉಡುಪಿ ಕಡೆ ಹೋಗಿದ್ವಿ. ಸೊ ಸೇಮ್ ಟೈಮಲ್ಲೇ ಸೇಮ್ ಡೇ ಬಂದುಬಿಟ್ಟು ಎಲ್ಲ ಸರ್ವೆ ಮಾಡಿಬಿಟ್ಟು ರಾತ್ರಿ ಬಂದು ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಕಳ್ತನ ಮಾಡ್ಕೊಂಡು ಹೋಗಿದ್ದನ್ನು ಒಂದು ವಾರದಲ್ಲೇ ಬಡಾವಣೆ ಪೊಲೀಸ್ನವರು ಆಲ್ಮೋಸ್ಟ್ 1 ವೀಕಲ್ಲಿ ಎಲ್ಲ ಆಲ್ಮೋಸ್ಟ್ ರಿಕವರಿ ಮಾಡಿಬಿಟ್ಟು ನಮಗೆಲ್ಲ ರಿಪೋರ್ಟ್ ಮಾಡಿ ಇದು ಮಾಡಿದ್ದಾರೆ. ಭಾಳ ಒಳ್ಳೆ ಜಾಬ್ ಅವರು ಇದು ಮಾಡಿದ್ದಾರೆ. ಆಲ್ಮೋಸ್ಟ್ ಒಂದು 300 ಗ್ರಾಮ್ ಹೋಗಿತ್ತು. ಆಲ್ಮೋಸ್ಟು ಒಂದು 70-75% ರಿಕವರ್ ಆಗಿದೆ. ಹೌದು ಮಾಡಿದ್ದಾರೆ. ಅವ್ರು ಭಾಳ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ದಾರೆ. ಎಲ್ಲ ವಿತಿನ್ 1 ವೀಕಲ್ಲೇ ಎಲ್ಲ ಟ್ರೇಸ್ ಔಟ್ ಮಾಡಿಬಿಟ್ಟು ನಮಗೆ ಅದನ್ನು ರಿಕವರ್ ಮಾಡಿಕೊಟ್ಟಿದ್ದಾರೆ. ನಮ್ಮ ಕಡೆಯಿಂದ ಬಡಾವಣೆ ಪೊಲೀಸ್ ಇದಕ್ಕೆ, ಆಮೇಲೆ SP ಅವರಿಗೆ, ಆಮೇಲೆ IGP ಅವರಿಗೆ ನಾವು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀವಿ. 1 ವೀಕಲ್ಲೇ ರಿಕವರ್ ಮಾಡಿಕೊಟ್ಟಿದ್ದು ಭಾಳ ಇದಿದೆ. ಮತ್ತು ಇಲ್ಲಿ ಲೋಕಲೈಟ್ಸ್ ಅಲ್ಲ ಅದು ಕಳ್ತನ ಮಾಡಿದ್ದು, ಅವು ಯಾವುದೋ ಆಲ್ಮೋಸ್ಟ್ ನಾರ್ತಿಂದ ಬಂದುಬಿಟ್ಟು ಕಳ್ತನ ಮಾಡಿರೋದು. ಅದನ್ನು ಆಲ್ಮೋಸ್ಟ್ ಇಂಡೋರ್ ತನಕ ಹೋಗ್ಬಿಟ್ಟು ಅದನ್ನು ಅಲ್ಲಿ ಕ್ಯಾಶ್ ಮಾಡಿಬಿಟ್ಟು ಮತ್ತು ಅಲ್ಲಿಂದ ರಿಕವರ್ ಮಾಡ್ಕೊಂಡು ತಂದಿದ್ದಾರೆ. ದಟ್ ಇಸ್ ದ ಗ್ರೇಟ್. ನಮ್ಮ ಕರ್ನಾಟಕದಲ್ಲಿ ಅಕಸ್ಮಾತ್ ಅವರು ಹಿಡ್ಕೊಂಡಿದ್ರೆ ಅದು ಬೇರೆ ಆಗ್ತಿತ್ತು. ನಮ್ಮ ಔಟ್ ಆಫ್ ಸ್ಟೇಟ್ ಕರ್ನಾಟಕದಿಂದ ಹೊರ ಹೋಗ್ಬಿಟ್ಟು ಇಷ್ಟೆಲ್ಲ ರಿಕವರ್ ಮಾಡ್ಕೊಂಬಂದಿದ್ದು ನಮಗೂ ಭಾಳ ಖುಷಿ ಆಗಿದೆ. ಸುಮಾರು 110 ಗ್ರಾಮ ಸರ್, 110 ಗ್ರಾಮ್ ಅಷ್ಟು ಒಡವೆ ಕಳುವಾಗಿತ್ತು. ಕಳ್ಳತನ ಆದ ತಕ್ಷಣ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ವಿ. ನೈಟ್ ನಮ್ಮ ಮನೇಲಿ ಇರಲಿಲ್ಲ, ಬಟ್ ವಿತಿನ್ 24 hours ನಾವು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅವರು ನಾವು ಇಲ್ಲ ಅಂದ್ರೂ ನೈಟೇ ಫಿಂಗರ್ ಪ್ರಿಂಟ್ ಅವ್ರನ್ನಾಗಿರ್ಬೋದು, ಡಾಗ್ ಸ್ಕ್ವಾಡ್ನವ್ರಾಗಿರ್ಬೋದು ತಕ್ಷಣ ಕರೆಸ್ಬಿಟ್ಟು ದಾವಣಗೆರೆಯಿಂದ ಕರೆಸಿದ್ರು. ನಾವು ಹೊನ್ನಳ್ಳಿಲಿದ್ದು. ಸೊ ಎಲ್ಲದನ್ನು ಮಾಡಿಬಿಟ್ವಿ. ವಿತಿನ್ 24 hours ಕಳ್ಳನ್ನ ಹಿಡಿದು ನಮಗೆ ಒಡವೆ ಮತ್ತೆ ಸಿಗೋ ಥರ ಮಾಡಿದ್ರು ಸರ್. ಎಷ್ಟೋ ಜನ ಅಂತ ಇದ್ರು, ಬಟ್ ಸಿಗಲ್ಲ, ಕಳ್ಳತನ ಆಗಿರೋ ಒಡವೆಗಳು ಸಿಗೋದಿಲ್ಲ, ಹೋಯ್ತು ಅಂತ ಅಂದರು. ಬಟ್ ಅಂಥ ಟೈಮಲ್ಲಿ ಇಲ್ಲ, ಇದ್ದೀವಿ ನಾವು, ಅದನ್ನು ರಿಕವರ್ ಮಾಡಿಕೊಡ್ತೀವಿ, ಹುಡುಕ್ತೀವಿ ಅಂತ ಹೇಳಿ ಆ ಟೈಮಲ್ಲಿ ಹುಡುಕಿ ಕೊಟ್ಟಿದ್ದಾರೆ. ಸೊ ಹೊನ್ನಾಳಿ ಪೊಲೀಸು ಸುನಿಲ್ ಕುಮಾರ್ ಸರ್ ಅವರ ತಂಡ ತುಂಬ ಆ ಟೈಮಲ್ಲಿ ಕೆಲಸ ಮಾಡಿಬಿಟ್ಟು ನಿಷ್ಠೆಯಿಂದ ನಮಗೆ ಎಲ್ಲ ಒಡವೆನೂ ಮರಳಿ ಸಿಗೋ ಥರ ಮಾಡಿದ್ದಾರೆ. ಹೌದು, ಖಂಡಿತ ಸರ್. ಅದು ಮಾಂಗಲ್ಯ ಸರ ಬೇರೆ ಇತ್ತು ಸರ್. ಅದು ನಾವು ಊರಿಗೆ ಹೋಗ್ತಾ ಇದ್ದೀನಿ, ಟ್ರಾವೆಲ್ ಮಾಡೋವಾಗ ಸರಿ ಆಗಲ್ಲ ಅಂತ ಅಂದು ಎತ್ತಿಟ್ಬಿಟ್ಟೆ.
ತುಂಬ ಬೇರೆದೆಲ್ಲ ಹೊರಗಡೆ ಲಾಕರಲ್ಲಿ ಇಟ್ಟಿದ್ವಿ ಸರ್. ನಾವು ದೊಡ್ಡ ದೊಡ್ಡವೆಲ್ಲ ಚಿಕ್ಕ ಪುಟ್ಟ ಎಲ್ಲ ಅಲ್ಲಿಟ್ಟಿದ್ದು ಅದಷ್ಟು ಕಳ್ಳ ಎತ್ಕೊಂಡು ಹೋಗ್ಬಿಟ್ಟಿದ್ದ. ಬಟ್ ಅದೆಲ್ಲ ಮರಳಿ ನಮಗೆ ಸಿಕ್ತು. ಅದನ್ನು ನಮಗೆ ಮತ್ತೆ ಮರಳಿ ಒದಗಿಸ್ಕಿದ್ದಕ್ಕೆ ಹೊನ್ನಾಳಿ ಪೊಲೀಸವ್ರಿಗೆ ನಮ್ಮ ಧನ್ಯವಾದಗಳು ಸರ್. ಆಗಸ್ಟ್ 18ನೇ ತಾರೀಕು ಕಳ್ತನ ಆಗಿತ್ತು ಸರ್. ಭಾನುವಾರ ರಾತ್ರಿ 17ನೇ ತಾರೀಕು ಇಟ್ಟಿದ್ದೆ. ಬಟ್ 18ನೇ ತಾರೀಕು ಮಧ್ಯಾಹ್ನ 2 ಗಂಟೆ ಸುಮಾರು 2 ರಿಂದ 5 ಗಂಟೆ ಒಳಗೆ ಕಳ್ತನ ಆಗಿದೆ ಸರ್. ಮನೆಯಲ್ಲಿ ಯಾರೂ ಇರಲಿಲ್ಲ ಸರ್. ನಾವೆಲ್ಲ ಹೊರಗಡೆ ಹೋಗಿದ್ವಿ. ಆವತ್ತಿನ ದಿನ ಮಧ್ಯಾಹ್ನ ಕಳ್ತನ ಆಗಿದೆ ಸರ್. ಸುಮಾರು 6:30ರಿಂದ 7 ತೊಲ ಬಂಗಾರ, 1/4 kg ಮೇಲೆ ಬೆಳ್ಳಿ ಇತ್ತು ಸರ್. ಎಲ್ಲ ತಗೊಂಡೋಗಿದ್ರು ಸರ್. ಹೌದು ಸರ್. ನಮ್ಮ ಮನೆಯವರು ಹೋಮ್ ಗಾರ್ಡ್ ಡ್ಯೂಟಿ ಮಾಡ್ತಿದ್ರು. ಕಷ್ಟಪಟ್ಟು ದುಡ್ಡು ಮಾಡಿಕೊಟ್ಟಿದ್ರು. ನಮ್ಮ ತಂದೆ ತಾವ್ರಿಗೆ ಕೂಡ ಮಾಡಿಕೊಟ್ಟಿದ್ರು ಸರ್ ಅದು ಬಂಗಾರ. ಇವಾಗ ಪೊಲೀಸ್ ಸಿಬ್ಬಂದಿಯವರು ಎಲ್ಲ ಪ್ರಯತ್ನ ಪಟ್ಟು ಒಂದು 2-3 ತಿಂಗಳೊಳಗೇ ಹುಡುಕೊಟ್ಟು ಸರ್. ತುಂಬ ಸಂತೋಷ ಆಯ್ತು ನನಗೆ. ಬೇರೆಯವರಿಗೆ ಹೋಲಿಕೆ ಮಾಡಿದರೆ ತುಂಬ ಜನದ ಬಂಗಾರ ಸಿಕ್ಕಿಲ್ಲ. ಆದರೂ ನನಗೊಂದು 2-3 ತಿಂಗಳಲ್ಲೇ ಹುಡುಕೊಟ್ಟಿದ್ದು ಭಾಳ ಸಂತೋಷ ಆಯಿತು ಸರ್. ನನಗೆ ಎಲ್ಲ ಪೊಲೀಸ್ ಸಿಬ್ಬಂದಿಯವರಿಗೂ ನಾನು ಬಿಗ್ ಸೆಲ್ಯೂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಮನೆ ಮುಂದೆ ನಾನು ಆ ಬುಲೆಟ್ ತೊಗೊಂಡಿದ್ದೆ. ಆ ಬುಲೆಟ್ ತೊಗೊಂಡು ನಾನು ಕೆ ಜಿ ಆಡೋದು ದುಡ್ಡು ಬಂದಾಗ 1,90,000 ಬಂತು. ಅದರಲ್ಲಿ ಕೆ ಜಿ ಒಂದು ಬುಲೆಟ್ ಕೊಡಿಸಿದ್ರು ಮಗನಿಗೆ, ಇನ್ನೊಂದು ರಿಂಗ್ ನಮ್ಮ ಮಗಳಿಗೆ ಕೊಡಿಸಿದೆ. ಆದರೆ ಕೆಲವೇ ದಿವಸ ಆದಮೇಲೆ ಮನೆ ಮುಂದೆ ಗಾಡಿ ಇಟ್ಟಿದ್ದೆ, ಬೀಗ ಮುರಿದು ತೊಗೊಂಡೋಗ್ಬಿಟ್ರು. ಅದೇನೋ ಯಾವ ಕಾರಣನೂ ಸಿಗಲಿಲ್ಲ. 3 ತಿಂಗಳು ಕಾಯ್ದೆ ಆದರೆ ಏನೋ ಒಳ್ಳೆ ಕೆಡಿನಗರ ಪೊಲೀಸ್ ಸ್ಟೇಷನಲ್ಲಿ ಹೋದಾಗ ಭಾಳ ನನಗೆ ಗೌರವ ಸಿಗ್ತಿತ್ತು. ಯಾಕಂದರೆ ನಿವೃತ್ತ ಶಿಕ್ಷಕರು ಅಂತಂದರೆ ಬರ್ರಿ ಕೂಡ್ರಿ. ಆಮೇಲೆ ತಕ್ಷಣ FIR ಹಾಕಿದ್ರು. ತಕ್ಷಣ ಆಮೇಲೆ ಹುಡುಕಾಡಿದ್ರು. ಆಮೇಲೆ 3 ತಿಂಗಳು ಅಡ್ಡಾಡಿ ಪಾಪ ಭಾಳ ಕಷ್ಟಪಟ್ಟರು. ಆಮೇಲೆ ಗಾಡಿ ಸಿಕ್ತು. ಒಂದು 3 ತಿಂಗಳು ಆದಮೇಲೆ ಸಿಕ್ತು ಗಾಡಿ. ಆದರೆ ಏನು ಮಾಡಿದರು, ಸಿಕ್ಕೊಳ್ಳೋ ತಕ್ಷಣ ನನಗೆ ಖುಷಿ ಭಾಳ ಸಂತೋಷ ಆಗಿಬಿಡ್ತು. ಯಾಕೋ ನಾನು ದುಡ್ಡು ರೊಕ್ಕದಲ್ಲಿ ನನಗೆ ಗಾಡಿ ಸಿಕ್ತಲ್ಲ ಅಂತ ಖುಷಿಯಾಗಿ ನಾನು ಹೋದ ತಕ್ಷಣ ಅವರು ಮಾಡಿದರು. ಗಾಡಿ ನನಗೆ ಬೀಗ ಕೊಟ್ಟರು. ಆದರೆ ನನಗೆ ಹೊಡೆಯೋಕ್ಕಾಗಲಿಲ್ಲ, ಕಾಲು ನೋವು ಹೊಡೆಯೋಕ್ಕಾಗಲಿಲ್ಲ. ತಿರುಗಿ ಅವ್ರು ಏನು ಮಾಡಿದ್ರು, ಪೊಲೀಸರು ನನ್ನ ತಂದು ಮನೆಗೆ ಒಪ್ಪಿಸಿದ್ರು. ಭಾಳ ಸಂತೋಷ. ನಮ್ಮ ಕೆಡಿನ ಪೊಲೀಸ್ ಸ್ಟೇಷನ್ ಎಲ್ಲ. ಆದರೆ ಕೆಡಿನ ಪೊಲೀಸ್ ಸ್ಟೇಷನಿಂದ ನನಗೆ ಯಾವುದೂ ಆಶೆ ಆಮಿಷ ಯಾವುದೂ ನನಗೆ ಕೇಳಲಿಲ್ಲ. ಯಾಕಂದರೆ ಭಾಳ ಸಂತೋಷ. ಯಾಕಂದರೆ ರಕ್ಷಕರು ನಿಜವಾಗಿ, ಯಾಕಂದರೆ ನಾನು ಆ ರಕ್ಷಕರನ್ನು ಹೆದರ್ತಾ ಇದ್ದೆ ಮೊದಲು. ನಿಜವಾಗಿ ನಮ್ಮ ಪ್ರೀತಿ ನಮ್ಮ ರಕ್ಷಣೆ ಮಾಡೋವಂಥ ಪೊಲೀಸರು. ಅವಾಗ ನಮಗೆ ಯಾವುದೇ ರೀತಿಯಿಂದ ಏನು ಕೇಳಲಿಲ್ಲ. ನಿಜ ತಂದು ಗಾಡಿ ತಂದು ಒಪ್ಪಿಸಿದ್ರು. ಆ ಪೊಲೀಸ್ ಇಲಾಖೆಗೆ ನಾನು ಭಾಳ ಧನ್ಯವಾದ ತಿಳಿಸ್ತೇನೆ ನಾನು. ಒಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಪೊಲೀಸರು ಕೂಡ ಅಷ್ಟೇ ಚಾಣಾಕ್ಷತನದಿಂದ ಪ್ರಕರಣಗಳನ್ನು ಭೇದಿಸಿ ನೊಂದವರಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡ್ತಿದ್ದಾರೆ. ನೂರಾರು ಪ್ರಕರಣಗಳಲ್ಲಿ ವಾರಸುದಾರರಿಗೆ ಸ್ವತ್ತು ಮರಳಿದ ಮೇಲೆ ಸಾರ್ವಜನಿಕ ವಲಯದಲ್ಲಿ ಪೊಲೀಸರ ಮೇಲೆ ಮತ್ತಷ್ಟು ಗೌರವ ಹೆಚ್ಚಾಗಿದೆ. ಕ್ಯಾಮರಾಮನ್ ರಾಕೇಶ್ ಜೊತೆ ಭೀಮಾ ನಾಯ್ಕ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.